Hello students, in this video we will learn about what is semantics and what are the different branches of semantics. By semantics we understand that it is a study of meanings of words and sentences and the different contexts in which language is spoken, interpreted and understood. ವಿದ್ಯಾರ್ಥಿಗಳೇ, ಸಿಮ್ಯಾಂಟಿಕ್ಸ್ ಅಂದರೆ ಒಂದು ಭಾಷೆಯಲ್ಲಿರುವಂತಹ ಪದಗಳು, ವಾಕ್ಯಗಳ ಅರ್ಥ ಸಂದರ್ಭಕ್ಕನುಸಾರವಾಗಿ ಹೇಗೆ ಬದಲಾಗ್ತದೆ, ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಯಾವ್ಯಾವ ಪದಗಳನ್ನ ಬಳಸಿವಿ, ವಾಕ್ಯಗಳನ್ನ ಬಳಸಿವಿ, ಅವು ಏನನ್ನು ಪ್ರತಿನಿಧಿಸ್ತವೆ ಎನ್ನುವುದರ ಒಂದು ಅಧ್ಯಯನವಾಗಿದೆ. ಸೊ let us take an example for this. Let us imagine that there is a girl, her name is Mallige, Jasmine. Now she is not Jasmine, ಅವಳೇ ಹೂವಲ್ಲ, ಅವಳು ಮಲ್ಲಿಗೆ ಹೂವಲ್ಲ, ಆದರೆ ಅವಳ ಹೆಸರು ಮಲ್ಲಿಗೆ ಅಂತ. ಸೊ there is no relationship between Mallige and the girl, but we call her by that name. So Mallige stands for that girl, and that relationship between her name and her, such kind of problems are discussed in the field of semantics. Broadly, in semantics we have logical semantics and lexical semantics. ಎರಡು ವಿಧ ಇದೆ. ಲಾಜಿಕಲ್ ಸಿಮ್ಯಾಂಟಿಕ್ಸಲ್ಲಿ ಸೆನ್ಸ್, ರೆಫರೆನ್ಸ್, ಪ್ರೀಸಪೋಸಿಷನ್ ಆ್ಯಂಡ್ ಇಂಪ್ಲಿಕೇಶನ್ ಇವುಗಳನ್ನು ಕಲಿತೀವಿ. ಲೈಕ್ ವಾಟ್ ವರ್ಡ್ ಸ್ಟ್ಯಾಂಡ್ಸ್ ಫಾರ್ ವಾಟ್ ಆ್ಯಂಡ್ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್, ವಾಟ್ ಈಸ್ ದಿ ಐಡಿಯಾ ವಿ ಹ್ಯಾವ್ ಇನ್ ಅವರ್ ಮೈಂಡ್ ಆ್ಯಂಡ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೀನಿಂಗ್ಸ್. ಆ ಥರ ಲೆಕ್ಸಿಕಲ್ ಸೆಮ್ಯಾಂಟಿಕ್ಸ್ ಆರ್ ಅಬೌಟ್ word meanings and the relationship between them. So there are different branches of semantics. Before going to that, meaning can be of two types, or semantics is usually concerned with literal meaning and figurative meaning. This you can understand. See, when we say like this in Kannada, ನಾನು 1000 ಸತಿ ಹೇಳಿದ್ದೀನಿ ನಿಮಗೆ, ಮೀನ್ಸ್ it doesn't mean that I told you thousands of times. It is impossible to tell anything thousands of times. But what it means, I have told you repeatedly, or I have emphasized this fact. ಇದನ್ನು ನಾನು ನಿನಗೆ ತುಂಬ ಒತ್ತಿ ಹೇಳಿದ್ದೀನಿ ಅನ್ನೋ ಅರ್ಥವನ್ನು ಅದು ಕೊಡುತ್ತೆ. So there is difference between literal meaning and figurative meaning. What we say sometimes figuratively will not be meaningful in its literal sense, and vice versa. Like for example, in this sentence, I slept like a log. ಇಲ್ಲಿ I slept like a log ಇದೆಯಲ್ಲ, ಈ ಸೆಂಟೆನ್ಸಲ್ಲಿ I slept like a log ಅಲ್ಲಿ ಯು ಆರ್ ನಾಟ್ ದ ಲಾಗ್ ಅಂತಂದರೆ ಮರದ ದಿಮ್ಮಿ. ಯು ಆರ್ ನಾಟ್ ಅ ಲಾಗ್, ಬಟ್ ಯು ರಿಮೈನ್ಡ್ ಸ್ಟಿಲ್ ಆ್ಯಂಡ್ ಸ್ಲೆಪ್ಟ್ ವೆರಿ ಸೌಂಡ್ಲಿ ಅಂತ ಅದರ ಅರ್ಥ. ಸೊ ಯು ಆರ್ ನಾಟ್ ಬಿಕಮಿಂಗ್ ಅ ಲಾಗ್ ದೇರ್. ಅಲ್ಲಿ ನಾವು ಮರದ ದಿಮ್ಮಿ ಆಗೋದಿಲ್ಲ, ಲಾಗ್ ನಿರ್ಜೀವ ಆಗೋದಿಲ್ಲ. ವಿ ಸ್ಲೆಪ್ಟ್ ವೆರಿ ಸೌಂಡ್ಲಿ ಅಂತನ್ನುವಂತಹ ಅರ್ಥವನ್ನಷ್ಟೇ ಅದು ಕೊಡುತ್ತೆ. ಸೊ ಲಿಟ್ರಲ್ ಸೆನ್ಸ್ ಆ್ಯಂಡ್ ಫಿಗರೇಟಿವ್ ಸೆನ್ಸ್ ಅವೆರಡು ವ್ಯತ್ಯಾಸ ಇದೆ. ಲಿಟ್ರಲ್ ಮೀನ್ಸ್ ಯು ಟೇಕ್ ಇಟ್ ಇನ್ ದ ಮೀನಿಂಗ್ ವಿಚ್ ದ ವರ್ಡ್ಸ್ ಕಂಟೈನ್. ಆ ಒಂದು ವಾಕ್ಯದಲ್ಲಿ ಆ ಪದಗಳ ಅರ್ಥ ಏನು, ಅದೇ ಸೆನ್ಸಲ್ಲಿ ನಾವು ಅದನ್ನು ತಗೊಳ್ತೀವಿ. ಆದರೆ ಇನ್ ಫಿಗರೇಟಿವ್ ಸೆನ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಸಿಮಿಲೀಸ್ ಆ್ಯಂಡ್ ಮೆಟಫರ್ಸ್. ಅಲ್ಲಿ ಸಿಮಿಲಿ ಇರ್ಬೋದು, ಮೆಟಫರ್ ಇರ್ಬೋದು, ಅಂತಹ ಇವುಗಳನ್ನು ಫಿಗರ್ಸ್ ಆಫ್ ಸ್ಪೀಚನ್ನು ಬಳಸ್ಕೊಂಡು ನಾವು ಹೇಳ್ತೀವಿ. ದಟ್ ಈಸ್ ಟು ಮೇಕ್ ದ ಲ್ಯಾಂಗ್ವೇಜ್ ಮೋರ್ ಆರ್ನೇಟ್, ಇಸ್ಂಟ್ ಇಟ್? ಒಂಥರ ಅಲಂಕಾರಿಕವಾಗಿ ಹೇಳುವಂಥದ್ದು ಅಲ್ವಾ. ಸೊ ಫಿಗರೇಟಿವ್ ಮೀನಿಂಗ್ ಮತ್ತು ಲಿಟ್ರಲ್ ಮೀನಿಂಗ್ ಅದರ ವ್ಯತ್ಯಾಸವನ್ನು ನೀವು ಕಲ್ತ್ಕೋಬೇಕಾಗತ್ತೆ.
and many a times there is ambiguity in sentences. ಅಂದರೆ ವಾಕ್ಯಗಳನ್ನು ಪದಗಳನ್ನ ಹೇಳಬೇಕಾದ್ರೆ ಅವುಗಳನ್ನು ಅರ್ಥೈಸಿಕೊಳ್ಳೋದ್ರಲ್ಲಿ ಕೆಲವೊಮ್ಮೆ ನಮಗೆ ಗೊಂದಲ ಕೂಡ ಆಗುತ್ತೆ ಇನ್ ಎವ್ರಿ ಡೇ ಲೈಫ್. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಎನ್ ಎಕ್ಸಾಂಪಲ್. ಇಲ್ಲಿ ಒಬ್ಬ ತಾಯಿ ಈ ಥರ ಮಗುವಿಗೆ ಹೇಳಿದಾಗ, ಅಂದರೆ ಡೂ ಯುವರ್ ಕೋರ್ಸ್ ಅಂತ ತಾಯಿ ಮಗುಗೆ ಹೇಳಿದಾಗ, ದ ಚೈಲ್ಡ್ ಮೇ ಅಂಡರ್ಸ್ಟ್ಯಾಂಡ್ ಇಟ್ ಆ್ಯಸ್ ಯು ಡೂ ಯುವರ್ ವರ್ಕ್ ಆಫ್ಟರ್ ಸಮ್ ಟೈಮ್ ಅಂತ ಮಗುಗೆ ಅರ್ಥ ಆಗ್ಬೋದು. ಆದರೆ ತಾಯಿ ಡೂ ಯುವರ್ ವರ್ಕ್ ರೈಟ್ ನೌ ಅಂತ ಹೇಳಿರ್ಬೋದು. ಸೊ ದೆರ್ ಈಸ್ ಡಿಫ್ರೆನ್ಸ್ ಇನ್ ಹೌ ದ ಚೈಲ್ಡ್ ಅಂಡರ್ಸ್ಟ್ಯಾಂಡ್ಸ್ ದಿ ಸೆಂಟೆನ್ಸ್ ಟೋಲ್ಡ್ ಬೈ ದ ಮದರ್. ತಾಯಿ ಮಗುಗೆ ಹೇಳಿದಾಗ ಡೂ ಯುವರ್ ಕೋರ್ಸ್ ಅಂತಂದಾಗ, ಕೋರ್ಸ್ ಈಸ್ ಡೇ ಟು ಡೇ ವರ್ಕ್. ಸೊ ಆಕೆ ಹೇಳಬೇಕಾದ್ರೆ ಮಗು ಅದನ್ನು ಹೇಗೆ ಅರ್ಥೈಸಿಕೊಳ್ಳುತ್ತೆ, ತಾಯಿ ಹೇಳಿದ್ದೇನು ಮಗು ಮಾಡಿದ್ದೇನು, ಆ ಥರ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಅದರ ನಡುವೆ, ಅಂದರೆ ನಾವು ಹೇಳೋದಕ್ಕೂ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ದಿನನಿತ್ಯದಲ್ಲಿ ಕಾಣ್ತಾ ಹೋಗ್ತೇವೆ. ಸೊ ಈಗ ಫಾರ್ ಎಕ್ಸಾಂಪಲ್ ಡ್ರಿಂಕಿಂಗ್ ವಾಟರ್ ಅಂತ ಇದೆಯಲ್ವ, ಅದು ಕುಡಿಯುವ ನೀರು. ಅಂದರೆ ಯಾರು ಕುಡಿತಿದ್ದಾರೆ ನೀರನ್ನ ಅನ್ನುವಂತಹ ಒಂದು ಗೊಂದಲ. ಅಂದರೆ ಇಫ್ ಯು ಆರ್ ಅನಲೈಸಿಂಗ್ ಇಟ್ ಇನ್ ದ್ಯಾಟ್ ವೇ ಯು ವಿಲ್ ಫೈಂಡ್ ಇಟ್. ಓಕೆ, ಸೊ somebody is drinking it or we are supposed to drink it, ಆ ಥರದ ಗೊಂದಲಗಳು ಶುರುವಾಗತ್ತೆ ಅಂತ ಅಂದ್ಬಿಟ್ಟು ಹಿಯರ್ ದೇ ಹ್ಯಾವ್ ಗಿವನ್ ಅನದರ್ ಎಕ್ಸಾಂಪಲ್. ವಾಟರ್ ಪಿಲ್ ಅಂತಂದಾಗ ಇಟ್ ಈಸ್ ಅ ಡಯೂರೆಟಿಕ್ ಅಂದರೆ ವೆನ್ ಯು ಹ್ಯಾವ್ ಎಕ್ಸೆಸ್ ಆಫ್ ವಾಟರ್ ಇನ್ ಯುವರ್ ಬಾಡಿ, ದಿ ಟ್ಯಾಬ್ಲೆಟ್ ವಾಟರ್ ಪಿಲ್ ವಿಲ್ ರಿಮೂವ್ ವಾಟರ್ ಫ್ರಮ್ ದ ಬಾಡಿ ಆ್ಯಂಡ್ ಇಟ್ ಈಸ್ ಥ್ರೋನ್ ಔಟ್ ಆಫ್ ಬಾಡಿ ಆ್ಯಸ್ ಯೂರಿನ್. ನಮ್ಮ ಶರೀರದಲ್ಲಿ ಹೆಚ್ಚಿಗೆ ನೀರು ತುಂಬಿಕೊಂಡಿದ್ದಾಗ ಅದನ್ನು ತೆಗೆಯೋಕ್ಕೆ, ಅದನ್ನು ಹೊರಗೆ ಹಾಕೋದಕ್ಕೆ ಬಳಸುವಂತಹ ಒಂದು ಔಷಧಿ, ಅದಕ್ಕೆ ವಾಟರ್ ಪಿಲ್ ಅಂತಾರೆ. ಬಟ್ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್ ಇನ್ ಅನದರ್ ವೇ ಆಲ್ಸೋ. ಅದನ್ನ ನಾವು ವಾಟರ್ ಪಿಲ್ಲನ್ನು ಬೇರೆ ಥರನೂ ಅರ್ಥ ಮಾಡ್ಕೋಬೋದು. somebody who doesn't have this knowledge of medicine may think that it is made out of water. ಅದು ನೀರಿನಿಂದ ತಯಾರಿಸಿದ ಯಾವುದೋ ಒಂದು ಪದಾರ್ಥ ಆಗಿರಬಹುದು ಅಂತ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೋದು. ಇನ್ ದ ಸೇಮ್ ವೇ ಕ್ರ್ಯಾಶ್ ಅಂತಂದಾಗ ಆ ಪದಕ್ಕೆ ಹಲವಾರು ಅರ್ಥ ಇದೆ. ಇಟ್ ಕ್ಯಾನ್ ಬಿ ಎನ್ ಆಕ್ಸಿಡೆಂಟ್ ಆರ್ ಇಟ್ ಕ್ಯಾನ್ ಬಿ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್, ಅಂದರೆ ಸ್ಟಾಕ್ಸ್ ಆ್ಯಂಡ್ ಶೇರ್ಗಳ ಬೆಲೆಯ ಕುಸಿತ, ಅದಕ್ಕೂ ಕ್ರ್ಯಾಶ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಇಟ್ ಮೀನ್ಸ್ ಟು ಅಟೆಂಡ್ ಅ ಪಾರ್ಟಿ ಇನ್ ದಿ ಲ್ಯಾಂಗ್ವೇಜ್ ಆಫ್ ನ್ಯೂ ಜನರೇಷನ್. ಸೊ a word can have several meaning and depending on context it may mean several things. ಸೊ ಇದನ್ನೆಲ್ಲ ಅಧ್ಯಯನ ಮಾಡುವಂತಹ ಒಂದು ಲಿಂಗ್ವಿಸ್ಟಿಕ್ಸಿನ ಬ್ರ್ಯಾಂಚ್ಗೆ ನಾವು ಸೆಮ್ಯಾಂಟಿಕ್ಸ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಡಿಫ್ರೆಂಟ್ ಬ್ರ್ಯಾಂಚಸ್ ಇನ್ ಇಟ್. ಅದು ಯಾವುದೆಲ್ಲ ಅಂತಂದರೆ ಫಾರ್ಮಲ್ ಸಿಮ್ಯಾಂಟಿಕ್ಸಲ್ಲಿ ಯು ಆರ್ ಗೋಯಿಂಗ್ ಟು ಯೂಸ್ ದಿ techniques of mathematics, philosophy, logic to analyze relationship between language and reality, truth and possibility. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪಂಡಿತರು ಬಳಸುವಂತಹ ವಿಧಾನ, ಅದಕ್ಕೆ ಫಾರ್ಮಲ್ ಸೆಮ್ಯಾಂಟಿಕ್ಸ್ ಅಂತಾರೆ. ಇನ್ ಲೆಕ್ಸಿಕಲ್ ಸೆಮ್ಯಾಂಟಿಕ್ಸ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ಆ್ಯಂಡ್ ದೇರ್ ಮೀನಿಂಗ್ಸ್ ಆರ್ ಅಂಡರ್ಸ್ಟುಡ್ ವಿತ್ ದೇರ್ ರಿಲೇಷನ್ಶಿಪ್ ವಿತ್ ದ ಕಾಂಟೆಕ್ಸ್ಟ್. ಕನ್ಸೆಪ್ಚುವಲ್ ಸೆಮ್ಯಾಂಟಿಕ್ಸ್ ಅಂತ ಅಂದರೆ ಇಟ್ ಈಸ್ basic concept or form of a word before our thoughts and feelings added context to it. So here we mostly learn about the form of a word ಟೇಕನ್ ಇನ್ ಐಸೋಲೇಷನ್. ಅವುಗಳನ್ನು ಅದರ ಸಂದರ್ಭದಿಂದ ತೆಗೆದು ಅದೊಂದನ್ನೇ ಅನಲೈಸ್ ಮಾಡೋದಕ್ಕೆ ಕನ್ಸೆಪ್ಚುವಲ್ ಸೆಮ್ಯಾಂಟಿಕ್ಸ್ ಅಂತ ಹೇಳ್ತಾರೆ. ದೇ ಹ್ಯಾವ್ ಗಿವನ್ ಎಕ್ಸಾಂಪಲ್ ಹಿಯರ್. ದಿ ಎಕ್ಸಾಂಪಲ್ ಗಿವನ್ ಹಿಯರ್ ಈಸ್ ದ ವರ್ಡ್ ಕಾಂಗೋರ್.
ಕಾಂಗರ್ ಅನ್ನುವಂತಹ ಪದದ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. So conger means a large wild cat, but when you take that word ಅಂದರೆ ಡಿಕ್ಷನರಿಯಲ್ಲಿ ನೀವು ಅದನ್ನು ನೋಡಿದಾಗ ಕಾಂಗರ್ ಮೀನ್ಸ್ ಇಟ್ ಈಸ್ ಅ ಟೈಪ್ ಆಫ್ ಕ್ಯಾಟ್, ಅದು ದೊಡ್ಡ ಗಾತ್ರದ ಒಂದು ಬೆಕ್ಕು. ಆದರೆ ನಾವು ಒಬ್ಬ ಹೆಂಗಸನ್ನು ನೋಡಿ ಈಕೆ ಕಾಂಗರ್ ಅಂತಂದಾಗ ಅವಳೊಂದು ಬೆಕ್ಕು ಅಂತ ಅರ್ಥ ಅಲ್ಲ. ದೇರ್ ಇಟ್ ಮೀನ್ಸ್ ದಟ್ ಆನ್ ಓಲ್ಡ್ ವುಮನ್ ಹ್ಯಾಸ್ ಮ್ಯಾರಿಡ್ ಅ ಯಂಗ್ ಮ್ಯಾನ್. ಸೊ ಆ ಥರ ಒಂದು ಪದಕ್ಕೆ ಸಂದರ್ಭಕ್ಕನುಸಾರವಾಗಿ ಬೇರೆ ಬೇರೆ ಅರ್ಥಗಳು ಬರುತ್ತವೆ. ಸೊ ಅದನ್ನು ಆ ಸಂದರ್ಭದಿಂದ ತೆಗೆದು ಬೇರೊಂದು ಕಡೆ ಇಟ್ಟಾಗ ಅಥವಾ ಡಿಕ್ಷನರಿಯಲ್ಲಿ ಅದಕ್ಕೇನು ಅರ್ಥ ಇದೆ ಅಂತೆಲ್ಲ ಹುಡ್ಕೋದಕ್ಕೆ ಕನ್ಸೆಪ್ಷುವಲ್ ಸೆಮ್ಯಾಂಟಿಕ್ಸ್ ಅಂತಾರೆ. ಸೊ ಕನ್ಸೆಪ್ಷುವಲ್ ಸೆಮ್ಯಾಂಟಿಕ್ಸ್ ಓಪನ್ಸ್ ದ ಡೋರ್ ಟು ಕಾನ್ವರ್ಸೇಷನ್ ಆನ್ ಕನೋಟೇಷನ್ ಆ್ಯಂಡ್ ಡಿನೋಟೇಷನ್. ದಿಸ್ ಈಸ್ ಸಮಥಿಂಗ್ which is very similar to literal and figurative meaning, which we saw already. Denotation is the standard definition of a word. Denotation ಅಂದರೆ what it means, ಅದು ಆ ಪದಕ್ಕೆ ಏನು ಅರ್ಥ ಅಂತ. Meanwhile, connotation deals with the emotion evoked from a word. ಸೊ ಕನೋಟೇಷನ್ ಅಂತಂದಾಗ ಅದಕ್ಕೆ ಅದರ ಬೇರೆ ಬೇರೆ ಅರ್ಥಗಳು ಏನಿರುತ್ತೆ ಅನ್ನೋದನ್ನು ಕೂಡ ನಾವು ಹೇಳುವಂಥದ್ದು. So connotation will be derived from the manner in which you interpret a word or sentence's meaning. So how you understand it, how you interpret it, ಇದೆಲ್ಲ ಕನೋಟೇಷನಲ್ಲಿ ಇರುತ್ತೆ. As such, semantics and connotation are deeply entwined. Because in day-to-day language we speak figuratively as well as literally. ಇವುಗಳ ಅರ್ಥದ ತಲಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. So these are the different types of semantics. Now we will see word meaning and sentence meaning in semantics. Semantics, we already know, is the meaning of words, phrases and sentences. They can be further classified, as we have already seen, into formal, conceptual and logical semantics. ಆಗಲೇ ನೋಡಿದ್ವಿ. ಮತ್ತೊಮ್ಮೆ we have a definition of word here and the features of semantic featuresನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.